ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ನೋಡಿ, ವಿಶೇಷವಾಗಿ ಈ ವರ್ಷದಲ್ಲಿ ನಮಗೆ ಗೋಚರವಾಗುವಂತಹ ಒಂದು ರಾಹುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ. 7/9/2025 ಭಾನುವಾರ ದಿವಸ ಚಂದ್ರಗ್ರಹಣ ಉಂಟಾಗ್ತದೆ. ರಾತ್ರಿ ಆಗುವಂಥದ್ದಕ್ಕೆ ಚಂದ್ರಗ್ರಹಣ ಅಂತಲೂ ಕೂಡ, ಹಾಗೆ ಹಗಲು ಕಾಣಿಸುವಂತಹ ಗ್ರಹಣಕ್ಕೆ ಸೂರ್ಯಗ್ರಹಣ ಎಂಬುದಾಗೂ ಕೂಡ ಕರೀತಾರೆ. ಇದು ಶ್ರದ್ಧಾಭಕ್ತಿ ಮತ್ತು ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರುವಂತಹ ಒಂದು ಕ್ರಮಗಳನ್ನು ಧರ್ಮಸಿಂಧು ಹೇಳುವಂಥ ಒಂದು ಧರ್ಮಶಾಸ್ತ್ರದ ಗ್ರಂಥದಲ್ಲಿ ಹೇಳಿರುವಂತಹ ಉಲ್ಲೇಖವನ್ನು ತಿಳ್ಕೊಂಡು ನಾವು ಹೇಳುವಂತಹ ಒಂದು ಪ್ರಯತ್ನ. ಯಾಕಂದರೆ ಗ್ರಹಣ ಕಾಲ ಅಂತಂದರೆ ಬಹಳ ಅತ್ಯಂತ ಪವಿತ್ರತಮವಾದಂತಹ ಒಂದು ಸಮಯ ಅಥವಾ ಕಾಲ. ಇದು 2 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಹೇಳುವಂತಹ ಒಂದು ಪ್ರಯತ್ನ. ಹಾಗೆ ಮೊದಲನೇ ವಿಡಿಯೋದಲ್ಲೂ ಕೂಡ ಗ್ರಹಗಳ ಬಗ್ಗೆ ವಿವರಣೆ, ಹಾಗೆ 2ನೇ ವಿಡಿಯೋದಲ್ಲೂ ಕೂಡ ನಾವೇನು ಪರಿಹಾರಗಳು ಮತ್ತು ಆದಷ್ಟು ಶುಭ ಮತ್ತು ಅಶುಭ ಫಲಗಳು ಯಾವ್ಯಾವ ರಾಶಿಗಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಹಾಗೆ ನಮ್ಮ ಈ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಗ್ರಹಣ ಅಂತಂದರೆ ಅತ್ಯಂತ ಪವಿತ್ರತಮವಾದಂಥ ಒಂದು ಸಮಯ. ಅದಕ್ಕೆ ಪರ್ವಕಾಲ ಎಂಬುದಾಗಿ ಕೂಡ ಹೇಳ್ತಾರೆ, ಹಾಗೆ ಪುಣ್ಯಕಾಲ ಎಂಬುದಾಗೂ ಕೂಡ ಕರೀತಾರೆ. ಗ್ರಹಣ ಬರಲಿ ಅಂಥೇಳಿ ಎಲ್ಲರೂ ಕೂಡ ಋಷಿಮುನಿಗಳೆಲ್ಲ ಪ್ರಾರ್ಥನೆ ಮಾಡ್ತಾ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ರು ಅಂಥೇಳಿ ನಾವು ಪುರಾಣಗಳೆಲ್ಲ ತಿಳ್ಕೊಳ್ತೇವೆ. ಅಂತಂದರೆ ಈಗ ಸಾಮಾನ್ಯವಾದಂತಹ ದಿವಸಕ್ಕಿಂತನೂ ಕೂಡ ಗ್ರಹಣ ಕಾಲದಲ್ಲಿ ಜಪಗಳನ್ನು, ಅನುಷ್ಠಾನಗಳನ್ನು, ಪೂಜೆಗಳನ್ನು ಮಾಡಿದ್ರೆ ಬಹಳ 1000 ಪಟ್ಟು ಹೆಚ್ಚಿನದಾದಂಥ ಫಲಗಳನ್ನು ನಾವು ಪಡಿತೇವೆ ಎಂಬಂಥದ್ದು ಋಷಿಮುನಿಗಳ ವಾಕ್ಯ. ಹಾಗಾಗಿ ಇಂತಹ ಗ್ರಹಣ ಹೇಳುವಂಥದ್ದು 7ನೇ ತಾರೀಕಿನ ದಿವಸ ಭಾನುವಾರ ದಿವಸ ರಾತ್ರಿ ಸಂಭವವಾಗುತ್ತೆ. ನೋಡಿ, ಗ್ರಹಣ ಕಾಲದ ಆಚರಣೆ ಹೇಗಪ್ಪ ಅಂತಂದರೆ, ಗ್ರಹಣಗಳ ಆರಂಭವಾಗುವಂತಹ ಒಂದು 4 ಗಂಟೆ 5 ಗಂಟೆ ಮುಂಚಿತವಾಗಿ ಗ್ರಹಣ ವೇಧೆ ಅಂಥೇಳಿ ಶುರುವಾಗುತ್ತೆ. ಇದಕ್ಕೆಲ್ಲ ಶಾಸ್ತ್ರ ಪ್ರಮಾಣಗಳಿದೆ. ಸುಮ್ಮನೆ ನಮ್ಮ ಗಮನಕ್ಕೆ ಬಂದಾಗ, ಮನಸ್ಸಿಗೆ ಬಂದಾಗ ಹೇಳುವಂಥದ್ದಲ್ಲ. ಪ್ರತಿಯೊಂದಕ್ಕೂ ಕೂಡ ಶಾಸ್ತ್ರವಿಧಿಗಳು ಹೇಗೆ ಹೇಳುತ್ತೋ ಹಾಗೆ ನಾವು ತಿಳುವಳಿಕೆ ಇಟ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡಬೇಕು. ಗ್ರಹಣ ಸ್ಪರ್ಶ ಕಾಲ. ಗ್ರಹಣ ಅಂದ ತಕ್ಷಣವೇ ನೋಡಿ, ಒಂದು ಹುಣ್ಣಿಮೆಗೆ, ಅಮಾವಾಸ್ಯೆಗೆ, ಹೀಗೆ ಬೇರೆ ಬೇರೆ ಕಡೆಗೆಲ್ಲ ಗ್ರಹಣಗಳಾಗ್ತಾ ಇರ್ತದೆ. ಆದರೆ ಯಾವ ಗ್ರಹಣ ನಮಗೆ ಗೋಚರವಾಗುತ್ತೋ, ನಮಗೆ ದೃಕ್ಕಿಗೆ ಅಂದರೆ ಕಣ್ಣಿಗೆ ಕಾಣುತ್ತೋ, ಅದರ ಛಾಯೆಯು ನಾವಿರುವಂಥ ಒಂದು ಸ್ಥಳದಲ್ಲಿ ಬೀಳುತ್ತೋ ಅಂತಹ ಗ್ರಹಣಗಳನ್ನು ನಾವು ಆಚರಣೆ ಮಾಡಬೇಕು ಎಂಬಂಥದ್ದು ಶಾಸ್ತ್ರೀಯವಾದಂಥ ಮತ. ಹಾಗಾಗಿ ಈ ಗ್ರಹಣ ಹೇಳುವಂಥದ್ದು ನಮ್ಮ ಭಾರತದಲ್ಲಿ ಗೋಚರವಾಗುತ್ತೆ. ಹಾಗಾಗಿ ನಾವೆಲ್ಲ ಭಾರತೀಯರೆಲ್ಲ ಇದನ್ನು ಆಚರಣೆ ಮಾಡಬೇಕು. ಅದರಲ್ಲೂ ಕೂಡ ಈ ಗ್ರಹಣವು ಕೂಡ ಬಹಳ ವಿಸ್ತಾರವಾಗಿದೆ. ಈ ಸಲ ಸಂಪೂರ್ಣ ರಾಹುಗ್ರಸ್ತ ಅಂದರೆ ಕೆಲವೊಂದು ಸಲ ಒಂದು ಅರ್ಧ ಗಂಟೆ, 1 ಗಂಟೆ, ಒಂದು 25 ನಿಮಿಷ ಹೀಗೆಲ್ಲ ಗ್ರಹಣಗಳು ಬರುತ್ತೆ. ಆದರೆ ಈ ಗ್ರಹಣ 3 ಗಂಟೆ 31 ನಿಮಿಷಗಳ ಕಾಲ ತುಂಬ ವಿಸ್ತಾರವಾದಂತಹ ಒಂದು ಗ್ರಹಣ ಇದೆ. ಹಾಗಾಗಿ ಅನುಷ್ಠಾನ ಮಾಡುವಂಥವರಿಗೆ, ತಪಸ್ಸನ್ನು ಮಾಡುವಂಥವರಿಗೆ ಅಥವಾ ಮಂತ್ರಗಳನ್ನು ಉಪದೇಶ ತೆಗೆದುಕೊಳ್ಳುವಂಥವರಿಗೆ ತುಂಬ ಉತ್ತಮವಾದಂಥ ಒಂದು ಸಮಯ ಅಂಥೇಳಿ ಹೇಳ್ತೇನೆ. ನೋಡಿ, ರಾತ್ರಿ ಸ್ಪರ್ಶ ಕಾಲ 9:56 ಗ್ರಹಣ ಸ್ಪರ್ಶವಾಗ್ತದೆ. ಸ್ಪರ್ಶ ಅಂತಂದರೆ ಅದು ಆ ಗ್ರಹಣಗಳು ಗೋಚರವಾಗಿ ಗ್ರಹಗಳು ಆಗತ್ತೆ. ಅನಂತರದಲ್ಲಿ ಮಧ್ಯಕಾಲ ಅಂತಂದರೆ 11:42 ಮಧ್ಯಕಾಲ. ಹಾಗೆ 1:27 ಮಧ್ಯರಾತ್ರಿಯಲ್ಲಿ ಗ್ರಹಣ ಮೋಕ್ಷವಾಗ್ತದೆ. 1:27 ಮೈಸೂರಿನ ಅಕ್ಷಾಂಶ ರೇಖಾಂಶದ ಪ್ರಕಾರವಾಗಿ ಗ್ರಹಣ ಮೋಕ್ಷವಾಗುತ್ತೆ, ಅಂದರೆ ಗ್ರಹಣ ಮುಗೀತದೆ ಹೇಳುವಂಥದ್ದು. ಹಾಗಾಗಿ ಈ ಒಂದು 3:31 ಕಾಲ ಏನಿದೆಯಲ್ವ, ಇಂತಹ ಸಮಯದಲ್ಲಿ ಆದಷ್ಟು ನಾವು ಜಪಗಳನ್ನು, ಪೂಜೆಯನ್ನು, ಅನುಷ್ಠಾನವನ್ನು ಮತ್ತು ಪಿತೃಕಾರ್ಯಗಳನ್ನೆಲ್ಲ ಮಾಡಿದರೆ ವಿಶೇಷವಾದಂಥ ಫಲ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಗ್ರಹಣ ಆರಂಭವಾದ ತಕ್ಷಣವೇ ಒಂದು ಯಾವುದಾದ್ರೂ ನಕ್ಷತ್ರದಲ್ಲಿ, ರಾಶಿಯಲ್ಲಿ ಗ್ರಹಣಗಳು ಆರಂಭ ಆಗಬೇಕು. ಅದು ಎಲ್ಲಪ್ಪ ಅಂತಂದರೆ ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಗ್ರಹಣ ಆಗುತ್ತೆ. ಹಾಗಾಗಿ
ಸ್ವಲ್ಪ ಜಾಗ್ರತೆ ಯಾರ್ಯಾರು ವಹಿಸ್ಕೊಳ್ಬೇಕಪ್ಪ, ಆದಷ್ಟು ಕುಂಭರಾಶಿಯವರಿಗೆ ಗೊತ್ತಿದೆ, ನಿಮಗೆ 7.5 ಶನಿ ನಡೀತಾ ಇದೆ. ಹಾಗಿದ್ದಾಗೂ ಕೂಡ ಶತಭಿಷ ನಕ್ಷತ್ರದವರು ಒಂಚೂರು ಜಾಗ್ರತೆ ಜಾಸ್ತಿಯೇ ವಹಿಸ್ಕೊಳ್ಬೇಕಾಗತ್ತೆ. ಕುಂಭರಾಶಿಯಲ್ಲಿ ಗ್ರಹಣವಾಗ್ತಾ ಇರುವ ಮಾತ್ರದಿಂದ ಒಂಚೂರು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಕೆಲವೊಂದಷ್ಟು ಜಪಗಳನ್ನು, ದಾನಾದಿಗಳನ್ನು, ಮತ್ತು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವನ್ ನಾಮಸ್ಮರಣೆಯನ್ನು ಆ ಭಾನುವಾರ ಬೇಡ, ಸೋಮವಾರ ದಿವಸ ಬೆಳಿಗ್ಗೆ ದೇವಸ್ಥಾನಾದಿಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ. ಗ್ರಹಣ ಸಮಯದಲ್ಲಿ ಒಂದು ಶ್ಲೋಕಗಳನ್ನು ಹೇಳ್ತಾನೆ, ಅದನ್ನು ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಕೆಲವೊಂದಷ್ಟು ದ್ರವ್ಯಗಳನ್ನು ಅದ್ರ ಜೊತೆಗೆ ತೆಗೆದು ಮರುದಿವಸ ಬೆಳಗ್ಗೆ ನೀವು ಎಲ್ಲಾದರೂ ಯಾರಿಗಾದರೂ ಕೂಡ ದಾನ ಮಾಡಿದ್ರೆ ಬಹಳ ಉತ್ತಮವಾದಂಥ ಒಂದು ಫಲ. ಇಂತಹ ಗ್ರಹಣದ ಸಮಯದಲ್ಲಿ ನಾವು ಏನೇನು ಮಾಡಬೇಕು ಎಂಬುದನ್ನು ಶಾಸ್ತ್ರಗಳೇನೇನು ತಿಳಿಸ್ಕೊಡ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಗ್ರಹಣ ಆರಂಭವಾಗುವಂತಹ ಪೂರ್ವದಲ್ಲಿ 4 ಅಥವಾ 5 ಗಂಟೆ ಪೂರ್ವದಲ್ಲಿ ಅನ್ನಾಹಾರಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ಹೊರಗಡೆ ತಿನ್ನುವಂಥದ್ದು, ಊಟಾದಿಗಳನ್ನು ಮಾಡುವಂಥದ್ದು ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಹೇಳುವಂಥದ್ದು. ಮತ್ತು ಆಬಾಲ ವೃದ್ಧರು ಅಂತ ಚಿಕ್ಕ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಇದು ಅನ್ವಯವಾಗುವಂಥದ್ದಿಲ್ಲ, ಮತ್ತು ಗರ್ಭಿಣಿಯರಿಗೂ ಕೂಡ ಅನ್ವಯವಾಗುವಂಥದ್ದಿಲ್ಲ. ಹಾಗಾಗಿ ಸಾಯಂಕಾಲ ಒಂದು 4 ಗಂಟೆ 5 ಗಂಟೆ ಒಳಗಡೆಗೆ ಸ್ವಲ್ಪ ಊಟ ಉಪಹಾರಗಳನ್ನು ಮಾಡಿ, ಅನಂತರದಲ್ಲಿ ಗ್ರಹಣ ಸ್ಪರ್ಶ 9 ಗಂಟೆ 56 ನಿಮಿಷಕ್ಕೆ ರಾತ್ರಿ ಆಗುತ್ತೆ. ಇಂಥ ಸಮಯದಲ್ಲಿ ಫಸ್ಟು ಸ್ನಾನಾದಿಗಳನ್ನು ಮಾಡಿ ಒಂದು ಶುದ್ಧವಾದಂಥ ವಸ್ತ್ರಗಳನ್ನು ಉಟ್ಕೊಂಡು ಗುರುಮಂತ್ರಗಳನ್ನು ವಿಶೇಷವಾಗಿ ಪಠನೆ ಮಾಡಬೇಕು. ಯಾಕಂದರೆ ಯಾರ್ಯಾರು ಯಾವ್ಯಾವ ಮಂತ್ರ ದೀಕ್ಷೆ ಪಡ್ಕೊಂಡಿದ್ದೀರೋ ಅಥವಾ ನಿಮಗೆ ಮಂತ್ರ ದೀಕ್ಷೆ ಪಡೆಯಬೇಕು ಹೇಳುವಂಥ ಉತ್ತಮವಾದಂತಹ ಯೋಚನೆ ಇದೆಯೋ, ಅಥವಾ ನಿಮ್ಮ ಅನೂಚಾನವಾಗಿ ವಂಶ ಪಾರಂಪರ್ಯವಾಗಿ ಕೆಲವೊಂದು ದೇವತಾ ಆರಾಧನೆಗಳು ಬಂದಿದೆಯೋ ಅದನ್ನು ನಿಯಮಿತವಾಗಿ ಗಾಯತ್ರಿ ಅನುಷ್ಠಾನ ಮಾಡುವಂಥವರು, ಅಥವಾ ಮಹಾಗಣಪತಿ ಅನುಷ್ಠಾನ ಮಾಡುವಂಥವರು, ಶ್ರೀಚಕ್ರದ ಅನುಷ್ಠಾನ ಮಾಡುವಂಥವರು, ಅಥವಾ ವಿಶೇಷವಾಗಿ ಈಶ್ವರನ ಉಪದೇಶ ಅನುಷ್ಠಾನ ಮಾಡುವಂಥವ್ರು, ಹೀಗೆ ಅವರವರ ಪಾರಂಪರ್ಯವಾಗಿ ಗುರುಮುಖೇನವಾಗಿ ಏನೇನು ಮಂತ್ರಗಳು ನಿಮಗೆ ಉಪದೇಶವಾಗಿದೆಯೋ ಅಂಥವರು ಇಂತಹ ಒಂದು ಸಂದರ್ಭದಲ್ಲಿ ಸ್ನಾನ ಅಂದ ತಕ್ಷಣವೇ ನೋಡಿ, ಅವಕಾಶಗಳಿದ್ದರೆ ನದಿ ತೀರದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದು. ಸೂರ್ಯಗ್ರಹೇ ಮಹಾನದ್ಯಾಂ ಪ್ರತಿಮಾಮ ಸನ್ನಿಧೌವಾ ಜಪ್ತ್ವಾ ಸಿದ್ಧಮಂತ್ರೋ ಭವತಿ ಎಂಬುದಾಗಿ ಉಪನಿಷತ್ತುಗಳಲ್ಲಿ ಹೇಳುತ್ತದೆ. ಅರ್ಥ ಏನಪ್ಪ ಅಂತಂದರೆ, ಇಂತಹ ಒಂದು ಗ್ರಹಣ ಸಮಯದಲ್ಲಿ, ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದ ಸಮಯದಲ್ಲಿ ಎಲ್ಲಾದರೂ ಕೂಡ ಈ ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಸ್ನಾನಾದಿಗಳನ್ನು ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತದೆ. ಹಾಗಂತೇಳಿ ರಾತ್ರಿ ಸಮಯ ಆದದ್ರಿಂದ ಸ್ವಲ್ಪ ನೋಡಿಕೊಂಡು ಸ್ನಾನಾದಿಗಳನ್ನು ಕೂಡ ಮಾಡಿಕೊಳ್ಬೇಕು. ಅವಘಡಗಳನ್ನು ಯಾವತ್ತೂ ಮಾಡಿಕೊಳ್ಬಾರ್ದು. ನಾವೇನೇ ಆಚರಣೆ ಮಾಡುವಾಗ ಪೂರ್ವಾಪರಗಳನ್ನು ತಿಳ್ಕೊಂಡು ಸರಿಯಾದಂಥ ಒಂದು ರೀತಿಯಲ್ಲಿ ಅದನ್ನು ಆಗತ್ತೆ ನಮ್ಮ ಕೈಯಲ್ಲಿ ಅಂತಾದರೂ ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ಅನಾರೋಗ್ಯವಾಗಿದೆ, ಜ್ವರ ಬಂದಿದೆ ಅಂತಿದ್ದಾಗ ಮಂತ್ರ ಪ್ರೋಕ್ಷಣೆಗಳನ್ನು, ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೂ ಕೂಡ ಆಗತ್ತೆ. ಹಾಗಾಗಿ ಹೀಗೆ ನಾವು ನಮ್ಮ ಶರೀರದಲ್ಲಿ ಎಷ್ಟು ಶಕ್ತಿ ಇದೆಯೋ ಅದನ್ನು ನೋಡಿಕೊಂಡು ಸ್ನಾನಾದಿಗಳನ್ನು ಕೂಡ ಆಚರಣೆ ಮಾಡಿಕೊಳ್ಬೇಕು. ಎಷ್ಟೋ ಸಲ ಅನಾರೋಗ್ಯವಾಗಿದೆ, ಗ್ರಹಣ ಇದೆಯಲ್ಲಪ್ಪ ಅಂತ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಎಂಬುದಾಗಿ ಹೇಳಿದ್ದಾರೆ. ಇದೊಂದು ಮಾಧ್ಯಮ ಎಲ್ಲದಕ್ಕೂ ಕೂಡ. ಈ ಶರೀರವೇ ಸರಿಯಿಲ್ಲ ಅಂತಾದರೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಶರೀರವನ್ನು ಶುಚಿತ್ವವಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಇಟ್ಟುಕೊಂಡು ಇಂತಹ ಎಲ್ಲ ನಮ್ಮ ಋಷಿಮುನಿಗಳು ತಿಳಿಸ್ಕೊಟ್ಟಿರುವಂತಹ ಆಚರಣೆಗಳನ್ನು ಮಾಡಿಕೊಳ್ಬೇಕು. ಯಾಕಂದರೆ ಶರೀರಕ್ಕೆ ಅನಾರೋಗ್ಯ ಇದ್ದು ಶರೀರಕ್ಕೆ ತೊಂದರೆ ಕೊಟ್ಟು ಅಥವಾ ಕೈಕಾಲೇನೋ ತೊಂದರೆ ಇಟ್ಕೊಂಡು ಏನೋ ಮಾಡಲಿಕ್ಕೆ ಹೋಗಬಾರ್ದು. ಸರಿಯಾದಂಥ ಒಂದು ರೀತಿಯಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಗ್ರಹಣ ಆರಂಭ ಅನಂತರದಲ್ಲಿ ನೆಕ್ಸ್ಟು ನೀವು ಯಾವ ದೇವತೆಗಳನ್ನು ಜಪಾನುಷ್ಠಾನ ಮಾಡ್ತಿರೋದನ್ನು ನಿಯಮಿತವಾಗಿ ಜಪಾನುಷ್ಠಾನಗಳನ್ನು ಮಾಡಿಕೊಂಡು, ಅದರ ಜೊತೆಗೆ ಇನ್ನು ಗ್ರಹಣ ಅನಂತರದಲ್ಲಿ ಕೊನೆಯ ಹಂತ ಅಂತೇನು ಹೇಳ್ತೇವೆ ಇಲ್ವಾ, ಅಂತಹ ಕೊನೆಯ ಹಂತದಲ್ಲಿ ದಾನಾದಿಗಳನ್ನು 12:23 ನಿಮಿಷಕ್ಕೆ ಗ್ರಹಣಗಳು ಮುಗಿತಾ ಬರುತ್ತದೆ. ಅಂತಹ ಒಂದು ಸಮಯದಲ್ಲಿ ನೀವು ದಾನಾದಿಗಳನ್ನು ತೆಗೆದಿಟ್ಕೊಳ್ಳುವಂತಹದ್ದು, ಕೊಡುವಂತಹದ್ದು ಅಥವಾ ಪಿತೃಕಾರ್ಯಕ್ಕೆ ಬಹಳ ವಿಶೇಷವಾದಂಥದ್ದು. ಇವತ್ತು ಕೆಲವೊಂದು ಸಂಪ್ರದಾಯಗಳಲ್ಲಿ ತರ್ಪಣಾದಿಗಳನ್ನು, ಪಿಂಡ ಪ್ರದಾನಾದಿಗಳನ್ನು ಇಂತಹ ಒಂದು ಗ್ರಹಣ ಸಮಯದಲ್ಲಿ ಮಾಡ್ತಾರೆ. ಅದು ಬಹಳ ವಿಶೇಷವಾದಂಥದ್ದು. ಯಾಕಂದರೆ ಪಿತೃಮುಕ್ತಿ ಹೇತವೇ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಂತಹದ್ದನ್ನು ಕೂಡ ಮಾಡ್ತಾ, ಇನ್ನು 1:27 ನಿಮಿಷಕ್ಕೆ ಗ್ರಹಣ ಮೋಕ್ಷ ಅನಂತರದಲ್ಲಿ ಗ್ರಹಣ ಮೋಕ್ಷ ಆಯಿತು ಎಂಬುದನ್ನು ನಾವು ಸಮಯದ ಮೂಲಕವಾಗಿ ತಿಳ್ಕೊಂಡು, ಅಂದರೆ ಗ್ರಹಣಗಳನ್ನು ಪ್ರತ್ಯಕ್ಷವಾಗಿ ನೋಡಬಾರದು ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಪ್ರತ್ಯಕ್ಷವಾಗಿ ಗ್ರಹಣಗಳನ್ನು ನೋಡುವಂಥದ್ದು ಉತ್ತಮವಾದದ್ದಲ್ಲ. ಹಾಗಾಗಿ ಹಿಂದಿನ ಕಾಲದಲ್ಲೆಲ್ಲ ಗ್ರಹಣ ಬಂತೋ ಇಲ್ಲೋ ಅಂಥೇಳಿ
ಸಗಣಿಯನ್ನು ನೀರಿಗೆ ಕರಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದರಲ್ಲಿ ಛಾಯೆಯನ್ನು ನೋಡ್ತಾ ಇದ್ರು. ಓಹೋ, ಇವಾಗ ಗ್ರಹಣ ಉಂಟಾಯಿತು ಹೇಳುವುದನ್ನು. ಯಾಕಂದರೆ ಹುಣ್ಣಿಮೆ ಆದದ್ರಿಂದ ಪೂರ್ಣ ಚಂದ್ರ ವೃತವಾಗಿರುತ್ತೆ. ಆವೃತವಾಗಿರುವಂಥ ಸಮಯದಲ್ಲಿ ಒಂದು ಕಡೆಗೆ ಸ್ವಲ್ಪ ಕಪ್ಪು ಛಾಯೆ ಬಂದ ತಕ್ಷಣವೇ ಓಹೋ ಗ್ರಹಣ ಆಯಿತು ಅಂಥೇಳಿ ನಮಗೆ ಗೋಚರವಾಗ್ತದೆ. ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಯತ್ರ ಸಾಕ್ಷಿಣೋ ಎಂಬುದಾಗಿ ಹೇಳಿದ್ದಾರೆ. ಇದು ಪ್ರತ್ಯಕ್ಷವಾದಂಥ ಒಂದು ಶಾಸ್ತ್ರವಾದದ್ರಿಂದ ಗ್ರಹಣಗಳೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತದೆ. ಇನ್ನು 1:27 ನಿಮಿಷಕ್ಕೆ ಸ್ನಾನಾದಿಗಳನ್ನು ಗ್ರಹಣ ಮುಗಿದ ಮೇಲೆ ಸ್ನಾನಗಳನ್ನು ಮಾಡಬೇಕು. ಗ್ರಹಣ ನಮಗೆ ಆರಂಭವಾದ ಮೇಲೆ ಹಾಗೆ ಗ್ರಹಣ ಮುಗಿದ ಮೇಲೆ ಸ್ನಾನಾದಿಗಳನ್ನು ಮಾಡಿ ಪುನಃ ವಸ್ತ್ರಾದಿಗಳನ್ನು ಹಾಕ್ಕೊಂಡು ಪುನಃ ಒಂದು ಸಣ್ಣ ಅನುಷ್ಠಾನಾದಿಗಳನ್ನು ಮಾಡಿಕೊಂಡು ಅನ್ನ ಆಹಾರಗಳನ್ನು ಏನಾದರೂ ಕೂಡ ಸೇವನೆ ಮಾಡಬಹುದು. ಗ್ರಹಣ ಮುಗಿದ ಮೇಲೆ ಯಾವುದಕ್ಕೂ ಕೂಡ ನಿಯಮವಿಲ್ಲ. ಗ್ರಹಣದ ಪೂರ್ವದಲ್ಲಿ ಮಾತ್ರ ಇದೆಲ್ಲ ನಿಯಮಗಳನ್ನು ಕೂಡ ಗ್ರಂಥಕಾರರು ಹೇಳ್ತಾರೆ. ಒಟ್ಟಿನಲ್ಲಿ ಆಬಾಲವೃದ್ಧರಿಗೆ ಹೆಚ್ಚಿನದಾಗಿ ಹೇಳುವುದಿಲ್ಲ, ಆದರೂ ಶಕ್ತಿ ಇದ್ದಂಥವರು ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಇನ್ನು ನೋಡಿ, ನಾವು ಯೋಚನೆ ಮಾಡ್ತಾ ಬಂದರೆ ಇಂತಹ ಒಂದು ಗ್ರಹಣದಲ್ಲಿ ನಾವು ತಪಸ್ಸನ್ನು ಮಾಡುವಂಥವರು, ಅನುಷ್ಠಾನ ಮಾಡುವಂಥವರು ಎಡಬಿಡದೆ ಇದಕ್ಕೆ ಇಂತಹ ಸಮಯ ಬಂದಾಗ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಇದ್ದಾಗ ಅನುಷ್ಠಾನಗಳನ್ನು ಮಾಡಬೇಕು. ಇದು ಬಹಳ ಉತ್ತಮವಾದಂಥದ್ದು. ಇನ್ನು ಶತಭಿಷ ನಕ್ಷತ್ರ ಮತ್ತು ಪೂರ್ವಾಭಾದ್ರ ನಕ್ಷತ್ರದವರು ಸಾಧ್ಯವಾದ ಮಟ್ಟಿಗೆ ನಾನು ಮುಂದೆ ಒಂದು ಶ್ಲೋಕ ಹೇಳ್ತೇನೆ. ಆ ಶ್ಲೋಕಗಳನ್ನು ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೀತಿಯಲ್ಲಿ ಪಠನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಗ್ರಹಣ ನಮಗೆ ನಕ್ಷತ್ರಕ್ಕೆ ಉಂಟಾದ ತಕ್ಷಣವೇ ಏನೋ ಒಂದು ಅವಘಡಗಳಾಗತ್ತೆ ಅಂತಲ್ಲ, ಇದೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಜಾಗ್ರತೆ ವಹಿಸ್ಕೊಂಡು ನಮ್ಮ ವ್ಯವಸ್ಥಿತವಾದಂಥ ಜೀವನಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ. ಹಾಗಂತೇಳಿ ಹೆದರ್ಕೊಳ್ಳುವಂಥದ್ದು, ಏನೋ ಗ್ರಹಣ ಬಂತು ಅಂಥೇಳಿ ಯೋಚನೆ ಮಾಡುವಂಥದ್ದು ಬೇಡ. ಈ ಒಂದು ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿಗೆ ಬೇರೆ ಬೇರೆ ಕಡೆಗೆ ಅನೇಕ ನಭೋಮಂಡಲದಲ್ಲಿ ಬೇರೆ ಬೇರೆ ಗ್ರಹಣಗಳಾಗ್ತಾ ಇರುತ್ತೆ. ಹಾಗಾಗಿ ಗ್ರಹಣ ಅಂದ ತಕ್ಷಣವೇ ಭಯವೋ ಭೀತಿಯೋ ಅಲ್ಲ, ಅದೊಂದು ಆಚರಣೆ. ನಮ್ಮ ಸನಾತನವಾದಂತಹ ಧರ್ಮಗಳಲ್ಲಿ ಧರ್ಮಶಾಸ್ತ್ರದ ಪ್ರಕಾರವಾಗಿ ಆಚರಣೆಗಳನ್ನು ಹೇಳಿದ್ದಾರೆ. ಯಾವುದು ಪರ್ವಕಾಲ, ಯಾವುದು ಪುಣ್ಯತಮವಾದಂಥ ಕಾಲ, ಯಾವ್ಯಾವುದು ಉತ್ತಮವಾದಂಥ ಸಮಯ ಇದೆಯೋ ಅದರಲ್ಲಿ ಅನುಷ್ಠಾನಾದಿಗಳನ್ನು ಮಾಡಿ ನೀವು ಎಂಬುದಾಗಿ ಹೇಳಿದ್ದಾರೆ ಋಷಿಮುನಿಗಳು. ಹಾಗಾಗಿ ನೀವು ಜಪಾನುಷ್ಠಾನ ಮಾಡ್ತಾ ಇರ್ತೀರಿ ಅಂತಂದರೆ ಆ ಸಮಯದಲ್ಲಿ ಜಪಾನುಷ್ಠಾನವನ್ನು ಮಾಡಿದರೆ ನಿಮಗೆ 100 ಪಟ್ಟು 1000 ಪಟ್ಟು ವಿಶೇಷವಾದಂತಹ ಫಲ ಆಗುತ್ತೆ. ಹಾಗೆ ಇನ್ನು ಗ್ರಹಣ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಶೇಷವಾಗಿ ನಾವು ತಿಳ್ಕೊಳ್ಳೋಣ. ಎಲ್ಲ ಯಾವ್ಯಾವ ರಾಶಿಗಳಿಗೆ ಏನೇನು ಶುಭ ಮತ್ತು ಅಶುಭ ಫಲ ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ನಮಸ್ಕಾರ.